ಓಕೆನಾ. ನೆಲ್ಯಾಡಿ ಬಳಿ ಏನು ಅರಣ್ಯ ಇಲಾಖೆಯ ಜಾಗ ಇರೋದರಿಂದ ಅವರು ರಸ್ತೆಗೆ ಜಾಗ ಬಿಟ್ಕೊಡ್ಲಿಲ್ಲ. ಸೊ ಅದರಿಂದಾಗಿ ಆ ರೀತಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಬೇಕಾದಂಥ ಅನಿವಾರ್ಯ ಬಂತು ಅಂಥೇಳಿ NH ಈಗ ಹೇಳಿರುವಂಥದ್ದು. ಆದರೆ ಸಾಕಷ್ಟು ಕಡೆ ಇಂಥದ್ದೇ ಎಡವಟ್ಟುಗಳನ್ನು ಈ ಕಾಮಗಾರಿ ಮಾಡಿರುವಂಥದ್ದು. ಯಾಕೆಂತ ಹೇಳಿದರೆ ಇಲ್ಲಿ ನೋಡ್ಬೋದಾಗಿದೆ, ನಾವಿವಾಗ ಏನು ಬಂಟ್ವಾಳ ತಾಲೂಕಿನ ಮಾಣಿ ಬಳಿಯ ಪೇರುಮೊಗೆರ್ನಲ್ಲಿದ್ದೀವಿ. ಇಲ್ಲೂ ಕೂಡ ಕುಸಿತ ಆಗಿರುವಂಥದ್ದು. ಇಲ್ಲೂ ಕೂಡ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಿರುವಂಥದ್ದು, ಅಂದರೆ ಸ್ಟ್ರೈಟ್ ಆಗಿ ಕಡಿದಿರುವಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಈ ಏನು ರಸ್ತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಲೋಪ್ ಆಗಿ ಮಾಡಿಲ್ಲ, ಕಂಪ್ಲೀಟ್ ಆಗಿ ಸ್ಟ್ರೈಟ್ ಆಗಿ ಈ ಒಂದು ರಸ್ತೆಯನ್ನು ಗುಡ್ಡವನ್ನು ಕಡಿದಿರುವಂಥದ್ದು. ಸೊ ಇದರಿಂದಾಗೂ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ. ಅಂದರೆ ಕೆಲವೊಂದು ನೆಪಕ್ಕಷ್ಟೇ ಕೆಲವೊಬ್ಬರ ಮೇಲೊಬ್ಬರು ದೂರನ್ನು ಹಾಕ್ಕೊಳ್ತಾರೆ. ಆದರೆ ಈ ಭಾಗದಲ್ಲಿ ಈ ರೀತಿ ಅವೈಜ್ಞಾನಿಕವಾಗಿ ಇಂತಹ ಕಾಮಗಾರಿಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಇದರ ಏನು ಈ ಹಿಂಭಾಗದ ಜಾಗದ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ನೀವು ಅಲ್ಲಿ ಮೇಲ್ಗಡೆ ನಿಮ್ಮದು ಜಾಗ ಅಂತ ಹೇಳಿದ್ರಿ. ಸೊ ಆ ಜಾಗದಲ್ಲಿ ನೀವು ಇದನ್ನೆಲ್ಲ ತೆಗೆಯುವಾಗ ನಿಮ್ಮನ್ನು ಸಂಪರ್ಕ ಮಾಡಿ ಜಾಸ್ತಿ ಜಾಗ ಕೇಳಲಿಲ್ವಾ? ಹೇಗೆ ಮಾಡಿದ್ದಾರೆ ಅವರು. ಮಾಡುವಾಗ ನಾನು ಪೇಪರಲ್ಲಿ ಕೊಟ್ಟಿದ್ದೇನೆ. ಪೇಪರಲ್ಲಿ ಕೊಡುವಾಗ ಪೇಪರಲ್ಲಿ ಬಂದಿದೆ. ಆವಾಗ ಹೇಳಿದರು ನಿಮ್ಮ ಅದು ಏನು ಪ್ರೂಫ್ ಇಲ್ಲ, ಅದಕ್ಕೆ ಏನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅವರು. ಅವ್ರು ಹೇಳೋದು ಅದು ನಿಮ್ಮ ಹೆಸರಿಗೆ ಇನ್ನೂ ಬಂದಿಲ್ಲ, ಅದು ಗೌರ್ಮೆಂಟ್ ಜಾಗ ಅಂತ ಹೇಳ್ತಾರೆ. ಅದಕ್ಕೆ 1 ಎಕರೆ ನಾವು ಅರ್ಜಿ ಕೊಟ್ಟಿದ್ದೇನೆ ನಾನು. ಅದೆಲ್ಲ ರೆಡಿಯಾಗಿ ಆಗ್ತುಂಟು ಈಗ ಫೈಲ್. ಈಗ ನೀವು ಅವ್ರು ಪರಿಹಾರ ಕೊಟ್ಟಿದ್ರೆ ಬಿಡಕ್ಕೆ ರೆಡಿ ಇದ್ದೀರಾ? ಪರಿಹಾರ ಯಾವುದು? ಪರಿಹಾರ ಮಣ್ಣು ತೆಗಿಬೇಕು ಅಂತ ಹೇಳ್ತೇನೆ ನಾನು. ಲೆವೆಲ್ ಮಾಡಬೇಕಾದ್ರೆ ತೆಗೀರಿ ಅವರು. ನಾನು ಅದೇನು ಮಾಡುವುದು ಬೇಡ ಅಂತ ಹೇಳುವುದಿಲ್ಲ. ಅಂದರೆ ಈಗ ನಿಮ್ಮ ಜಾಗ ಇದೆ, ನೀವು ಮಣ್ಣು ತೆಗಿಯೋಕ್ಕೆ ಯಾವುದೋ ಅಬ್ಜೆಕ್ಷನ್ ಹಾಕಿಲ್ಲ, ನಮ್ಮ ರೆಕಾರ್ಡ್ ಆದರೆ ಪರಿಹಾರ ಕೊಡಿ ಅಂತ ಹೇಳ್ತೀವಿ. ಆದರೂ ಅವರು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಾ ಇದ್ದಾರೆಲ್ಲ. ನಾನು ಈಗ ಮರ ತೆಗಿಬೇಡಿ ಅಂತ ಹೇಳುವುದಿಲ್ಲ, ತೆಗೀರಿ ಅಂತ ಹೇಳ್ತೇನೆ. ಏನಾದರೂ ಗಾಡಿ ಮೇಲೆ ಬಿದ್ದರೆ ಅದು ಸಮಸ್ಯೆ ಅಲ್ವಾ, NH ಅಲ್ವಾ, ಅದಕ್ಕೆ ನಾವು ಹಾಗೆ ಮಾಡಿದ್ದು. ಈಗ ಅದಕ್ಕೆ ನಮಗೆ ಏನು ಪರಿಹಾರ ಸಿಗಲಿಲ್ಲ ಇಷ್ಟವರೆಗೆ. ನೀವು ಒಪ್ಪಿಗೆ ಕೊಟ್ಟರು ಕೂಡ ಅವರೇ ತೆಗಲಿಲ್ಲ. ಅವ್ರ ಹತ್ರ ಹೇಳಿದ್ದೇನೆ ನಾನು, ನಾಗರಾಜ್ ಸರ್ ಹತ್ರ ಹೇಳಿದ್ದೇನೆ ನಾನು, ಸರ್ ಬೇಕಾದರೆ ತೆಗಿರಿ ಸರ್, ಒಪ್ಪಂದ ಆಗುವುದಾದರೆ. ನಮ್ಮ ಜನಾರ್ದನ್ ಕುಲಾಲ್. ಸೊ ಒಂದು ಕಡೆ ಇಲಾಖೆಗಳ ನಡುವೆ ಕಿತ್ತಾಟ, ಅಂದರೆ ಅರಣ್ಯ ಇಲಾಖೆಯವರು ಜಾಗ ಕೊಡಲಿಲ್ಲ, ಅದಕ್ಕೋಸ್ಕರ ತೆಗಿಲಿಲ್ಲ ಅಂತೇಳಿ. ಇನ್ನೊಂದು ಕಡೆ ಸ್ವಯಂ ಪ್ರೇರಿತವಾಗಿ ಜನರೇ ತೆಗೀರಿ ಅಂತ ಮುಂದೆ ಬಂದು ಕೂಡ ಅಂಥ ಕಡೆ ಕೂಡ ಪರಿಹಾರ ಕೊಡಬೇಕಾಗುತ್ತೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವರು ಹೆಚ್ಚಿಗೆ ಜಾಗವನ್ನು ತಗೊಳ್ಳದೆ ಕಡಿದಾಗಿ ಈ ರೀತಿ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿರುವಂಥದ್ದು. ಇದರಿಂದಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಮುಂದುವರಿತಾನೇ ಇದೆ. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.